ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ಮಾಹಿತಿಯೊಂದಿಗೆ ಬಂದಿದ್ದೇನೆ. ನಾವೆಲ್ಲರೂ ಪೂಜಿಸಲ್ಪಡುವ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದು ಕರೆದು ಪೂಜಿಸುವ ಶ್ರೀ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳ ಶ್ಲೋಕದೊಂದಿಗೆ ಪ್ರಾರಂಭ ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮರಿದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಪ್ರತಿ ಯುಗದಲ್ಲೂ ಅಧರ್ಮವನ್ನು ದೂರ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ದೇವತೆಗಳು ಈ ಪುಣ್ಯ ಭೂಮಿಯಲ್ಲಿ ದೇವಮಾನವರಾಗಿ ಹುಟ್ಟಿ ಜಾತಿ ಧರ್ಮ ಭೇದ ಭಾವ ಶಾಸ್ತ್ರ ಸಂಪ್ರದಾಯಗಳನ್ನು ಉಳಿಸುತ್ತಾ ಮನುಕುಲಕ್ಕೆ ಪವಾಡ ಪುರುಷರಾಗಿ ಕಷ್ಟ ನಷ್ಟಗಳನ್ನು ದೂರ ಮಾಡಿ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬಂದಿದ್ದಾರೆ. ಇನ್ನು ನಮ್ಮ ಕಲಿಯುಗದಲ್ಲಿ ಅನೇಕರು ದೇವಮಾನವರಾಗಿ ಮಹಾ ತಪಸ್ವಿ ಗುರುಗಳಾಗಿ ಬಂದಿರುವರು. ಉದಾಹರಣೆಗೆ ಆದಿ ಶಂಕರಾಚಾರ್ಯರು, ರೇಣುಕಾಚಾರ್ಯರು, ರಾಮಾನುಜಾಚಾರ್ಯರು, ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಶ್ರೀ ಮಧ್ವಾಚಾರ್ಯರು, ತ್ಯಾಗರಾಜರು, ಅನ್ನಮಯ್ಯಾಚಾರ್ಯರು, ಬಸವಣ್ಣನವರು, ಪುರಂದರದಾಸರು, ಕನಕದಾಸರು, ಇನ್ನು ಅನೇಕರು ದೇವಮಾನವರಾಗಿ ಹುಟ್ಟಿ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡುತ್ತಾ ಬಂದಿರುವರು. ಅದರಲ್ಲಿ ಒಬ್ಬರಾದ ಮಹಾಗುರುಗಳು ಅವರೇ ರಾಘವೇಂದ್ರ ಸ್ವಾಮಿಗಳು. ಯಾರ ಅವತಾರದೊಂದಿಗೆ ಈ ಕಲಿಯುಗದಲ್ಲಿ ಜನಿಸಿ ನಮ್ಮೆಲ್ಲರ ಕಷ್ಟ ನಷ್ಟಗಳನ್ನು ದೂರ ಮಾಡಿ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದಾರೆ. ಸ್ನೇಹಿತರೆ, ಶಂಕುಕರ್ಣನೆಂಬ ಕರ್ಮಜ ದೇವತೆಯ 4ನೇ ಅವತಾರದ ಮಹಾ ಜ್ಞಾನಿ ತಪಸ್ವಿ ಪವಾಡ ಪುರುಷ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವೆಂದು ನಾವೆಲ್ಲರೂ ಕರೆದು ಪೂಜಿಸುವ ಗುರುಗಳು ಬೇಡಿ ಬಂದ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬರುತ್ತಿರುವ ನಮ್ಮೆಲ್ಲರ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ, ಕೆಲವರು ಹೇಳಿರದ ಕೆಲವು ಮಾಹಿತಿಯನ್ನ ಹೇಳಲು ಬಯಸುತ್ತೇನೆ. ಶಂಕುಕರ್ಣನೆಂಬ ಕರ್ಮಜ ದೇವತೆಯ 4ನೇ ಅವತಾರವೇ ಈ ರಾಘವೇಂದ್ರ ಸ್ವಾಮಿಗಳು ಆಗಿ ಹುಟ್ಟಿರುವರು ಎಂದು ಹೇಳಿದ್ದೇನೆ. ಯಾರು ಈ ಶಂಕುಕರ್ಣನು ಎಂದರೆ, ಬ್ರಹ್ಮಲೋಕದಲ್ಲಿ ಪ್ರತಿದಿನವೂ ಬ್ರಹ್ಮದೇವನು ಮಹಾವಿಷ್ಣುವಿನ ಪೂಜೆಯನ್ನು ಮಾಡುವುದಕ್ಕಾಗಿ ತುಳಸಿ ಇನ್ನು ಇತರೆ ಪುಷ್ಪಗಳನ್ನು ತಂದು ಕೊಡುತ್ತಿದ್ದವರೇ ಈ ಶಂಕುಕರ್ಣನೆಂಬ ದೇವತೆಯು. ಎಂದಿನಂತೆ ಬ್ರಹ್ಮದೇವನು ಮಹಾವಿಷ್ಣುವಿನ ಅವತಾರದ ಶ್ರೀರಾಮನ ಮೂರ್ತಿಯ ಪೂಜೆಯನ್ನು ಮಾಡುತ್ತಿರುವಾಗ ಶಂಕುಕರ್ಣನು ತನ್ನ ಮನಸ್ಸಿನಲ್ಲಿಯೇ ಶ್ರೀರಾಮನ ಮೂರ್ತಿಯನ್ನು ಪೂಜಿಸತೊಡಗಿದನು. ಇದನ್ನು ಕಂಡ ಬ್ರಹ್ಮದೇವನು, ಶಂಕುಕರ್ಣ, ನೀನು ಮಾನವನಂತೆ ಆಸೆ ಪಟ್ಟಿರುವೆ, ಮುಂದೆ ಭೂಮಿಯಲ್ಲಿ ಅವತರಿಸಿ ಮಹಾವಿಷ್ಣು ಶ್ರೀರಾಮನ ಪೂಜೆಯನ್ನು ಮಾಡು ಎಂದು ಹೇಳಿ ವರವನ್ನು ನೀಡುತ್ತಾನೆ. ಆಗ ಶಂಕುಕರ್ಣನು ಭೂಮಿಯ ಮೇಲೆ ಅವತರಿಸುತ್ತಾನೆ. ಸ್ನೇಹಿತರೆ, ಮೊದಲನೇ ಅವತಾರವೇ ಹಿರಣ್ಯಕಶ್ಯಪನಿಗೆ ಪ್ರಹ್ಲಾದ ಮಗನಾಗಿ ಹುಟ್ಟುವನು. 2ನೆಯ ಅವತಾರದಲ್ಲಿ ದ್ವಾಪರ ಯುಗದಲ್ಲಿ ಬಾಯಿಕ ಮಹಾರಾಜನಾಗಿ ಹುಟ್ಟಿ ಪಾಂಡವರಿಗೆ ಎದುರಾಗಿ ಯುದ್ಧ ಮಾಡಿ ಭೀಮನಿಂದ ಹತನಾಗಿ ದೇಹ ತ್ಯಾಗ ಮಾಡುವನು. 3ನೆಯ ಅವತಾರ ಶ್ರೀ ವ್ಯಾಸರಾಜಯತಿಯಾಗಿ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನಿಗೆ ಕುಲಗುರುಗಳಾಗಿದ್ದವರು. ಇನ್ನು 4ನೇ ಅವತಾರವೇ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿದವರು. ಇನ್ನು ಸ್ನೇಹಿತರೆ, 12 ರಾಶಿಗಳಲ್ಲಿ ಯಾವ ಯಾವ ರಾಶಿಯವರಿಗೆ ಶ್ರೀ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಬೇಡಿ ಬಂದ ಭಕ್ತರಿಗೆ ಯಾವ ಯಾವ ವಯಸ್ಸಿನಲ್ಲಿ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವರು ಅನ್ನುವುದರ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ನೀವುಗಳು ಗಮನಿಸಬೇಕಾದ ಮಾಹಿತಿ ಏನೆಂದರೆ, ನೀವುಗಳು ಯಾವುದೇ ಪುಣ್ಯಕ್ಷೇತ್ರ, ನಂತರ ಸಮುದ್ರ, ನದಿ ಸ್ನಾನ ಮಾಡಿ ದೇವರ ಪೂಜೆ ದರ್ಶನ ಮಾಡುತ್ತೀರಿ, ತುಂಬ ಒಳ್ಳೆಯದು. ಆದರೆ ನಿಮ್ಮ ಪಾಪ ಪುಣ್ಯ ಕರ್ಮಗಳ ಆಧಾರದ ಮೇಲೆ ದೇವರ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ. ಕೆಲವರಿಗೆ ಬೇಗನೆ ಶುಭ ಫಲಗಳು ಶುಭ ಯೋಗಗಳು ಲಭಿಸಿದರೆ ಇನ್ನು ಕೆಲವರಿಗೆ ನಿಧಾನವಾಗುವುದು. ಸ್ನೇಹಿತರೆ, ಇನ್ನು ಮೇಷರಾಶಿಯವರಿಗೆ 21 ವರ್ಷಗಳ ನಂತರ ಒಳ್ಳೆಯ ಶುಭ ಯೋಗ ಫಲಗಳನ್ನು ರಾಯರು ನೀಡುವರು. ಇನ್ನು ವೃಷಭ ರಾಶಿಯವರಿಗೆ 24 ವರ್ಷಗಳ ನಂತರ ಒಳ್ಳೆಯ ಶುಭ ಯೋಗವನ್ನು ನೀಡುವರು. ಇನ್ನು ಮಿಥುನ ರಾಶಿಯವರಿಗೆ 23 ವರ್ಷಗಳ ನಂತರ ಒಳ್ಳೆಯ ಶುಭ ಯೋಗ ಫಲಗಳನ್ನು ನೀಡುವರು. ಇನ್ನು ಕರ್ಕಾಟಕ ರಾಶಿಯವರಿಗೆ 25 ವರ್ಷಗಳ ನಂತರ ಶುಭ ಯೋಗವನ್ನು ನೀಡುವರು. ಇನ್ನು ಸಿಂಹ ರಾಶಿಯವರಿಗೆ 30 ವರ್ಷಗಳ ನಂತರ ಅವರಿಗೆ ಒಳ್ಳೆಯ ಶುಭಯೋಗವನ್ನು ನೀಡುವರು. ಇನ್ನು ಕನ್ಯಾ ರಾಶಿಯವರಿಗೆ 32 ವರ್ಷಗಳ ನಂತರ ಒಳ್ಳೆಯ ಯೋಗ ಫಲಗಳನ್ನು ನೀಡುವರು. ಇನ್ನು ತುಲಾ ರಾಶಿಯವರಿಗೆ 24 ವರ್ಷಗಳ ನಂತರ
ಒಳ್ಳೆಯ ಶುಭ ಫಲಗಳನ್ನು ನೀಡುವರು. ಇನ್ನು ವೃಶ್ಚಿಕ ರಾಶಿಯವರಿಗೆ 32 ವರ್ಷಗಳ ನಂತರ ಒಳ್ಳೆಯ ಶುಭಯೋಗವನ್ನು ನೀಡುವರು. ಇನ್ನು ಧನುರಾಶಿಯವರಿಗೆ 23 ವರ್ಷಗಳ ನಂತರ ಒಳ್ಳೆಯ ಶುಭ ಫಲಗಳನ್ನು ನೀಡುವರು. ಇನ್ನು ಮಕರ ರಾಶಿಯವರಿಗೆ 28 ವರ್ಷಗಳ ನಂತರ ಒಳ್ಳೆಯ ಶುಭ ಫಲಗಳನ್ನು ನೀಡುವರು. ಕುಂಭರಾಶಿಯವರಿಗೆ 30 ವರ್ಷಗಳ ನಂತರ ಒಳ್ಳೆಯ ಶುಭಯೋಗ ಫಲಗಳನ್ನು ನೀಡುವರು. ಇನ್ನು ಮೀನರಾಶಿಯವರಿಗೆ 24 ವರ್ಷಗಳ ನಂತರ ಒಳ್ಳೆಯ ಶುಭ ಫಲಗಳನ್ನು ನಿಮಗೆ ರಾಯರು ನೀಡುವರು. ಸ್ನೇಹಿತರೆ, ನಿಮ್ಮ ನಿಮ್ಮ ಕರ್ಮ ಫಲಗಳ ಆಧಾರದ ಮೇಲೆ ನಿಮಗೆ ಗುರುಗಳು ಯೋಗ ಫಲಗಳನ್ನು ನೀಡುವರು. ಕೆಲವರಿಗೆ ಬೇಗನೆ ಸಿಕ್ಕರೆ ಇನ್ನು ಕೆಲವರಿಗೆ ನಿಧಾನವಾಗುವುದು. ಗುರು ರಾಘವೇಂದ್ರ ಸ್ವಾಮಿಗಳು ಯಾರೊಬ್ಬರಿಗೂ ನಿರಾಸೆಯನ್ನು ಮಾಡುವುದಿಲ್ಲ. ಬೇಡಿ ಬಂದ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ಕರುಣಿಸುವ ಕರುಣಾಮಯಿ ಅವರು. ಸ್ನೇಹಿತರೆ, ಈ ಮಾಹಿತಿ ತುಂಬ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಂತರ ಶೇರ್ ಮಾಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳಾನಿ ಭವಂತು.